ನಮ್ಮ ತೋಟದಲ್ಲಿ ದನದ ಸಡ್ ರೆಡಿ ಮಾಡಿದ್ದೀವಿ. ಆ ಸಡ್ ಪೂಜೆ ಮಾಡಾಕತ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಪೂಜೆ ಹೆಂಗಾಯ್ತು ಮತ್ತು ಸಡ್ಡಿಗೆ ಯಾರ್ಯಾರು ವರ್ಕ್ ಮಾಡಿದರು ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಇದು ರೈತರ ಮನೆ, ರೈತರ ಜೀವನ, ರೈತರಿಗಾಗಿರುವಂಥದ್ದು. ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ದನ ಸಡ್ ರೆಡಿ ಆಯಿತು. ಮೊಟ್ಟ ಮೊದಲ ಬಾರಿಗೆ ನಾವು ಒಂದು ಆಕಳ ಹೋಗಿಸಿ ಪೂಜೆ ಮಾಡಿ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲ ಯುಗಾದಿ ಪಾಡ್ಯ ದಿನ ಎಲ್ಲ ಕೆಲಸವನ್ನು ಮಾಡಿ ಪೂಜೆ ಮಾಡಿದ್ದೀವಿ. ನಮಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಹುಡುಗರು ಯಾರು ಅಡ್ಡಾಡಿ ಬರ್ಬೇಡ್ರಿ. ಹೋಗಿ ಬರ್ರಿ ಹೊಳ್ಳಿ. ಒಂದ್ ಗಳಿಗೆ ಮತ್ ನಾಳೆಗೆ ಯಾಕಡೆ ಕಟ್ಟಾಕ್ ಲಾಸ್ಟ್ ಪೂಜೆ ಮಾಡ್ತಾರ. ಅದೇನು ಸಂಬಂಧ ಇಲ್ರಿ, ಆಕಳ ಭಾಳ ಸಂಬಂಧ. ಅದನ್ನ ದುಡ್ಕೋದ್ಕ ಇದು ಗೋಮಂತ್ರ ಗೋಮಂತ್ರ ಹೊಡ್ರಿ. ಒಂದ್ ಹೊಡ್ಕದ ಗೋಮಂತ್ರ ಇಲ್ರಿ ಬಬಲಾದಿ ತೀರ್ತದ್ರಿ ಇಲ್ಲಿ. साधु संत महाराज पूजे जया जीवन पार्वतीश्वर
ಬರೋಬ್ಬರಿ ಐತಿ ಕಡಕೊಂಡ್ ಗಂಗಾದಾಗ ಇಡು ಇದು ಉಟ್ಕೊಂಡು ಹೋಗ್ತು ಇದು ಸಾಕಾಗ್ತದೆ ನಮ್ಮ ಆಟ ಇರೋ ದಿವಸ ಹೊಸ ಹೋಗ್ತೀನಿ ದಂಡಿಗೆ ಬೇಡ ಏನೋ ನೋಡ್ರಿ ಎಲ್ಲ ಕೆಲಸ ಮಾಡವ ಎಲೆಕ್ಟ್ರಿಕಲ್ ಕೆಲಸ ಮುಗಿತಕ್ಕ ಬರೀ ಅದು ಸುಡ್ತಾವಣ ಇದು ಸುಡ್ತಾವಣ ತೆದಿ ಹೊಡಿಸಿದ್ದ ಯಾವ ಸುಟ್ಟಿಲ್ಲ ಎಲ್ಲ ಹತ್ಯಾವು ಅಲ್ಲೊಂದು ಬೋರ್ಡ್ ಮಾಡ್ಯಾನ ಗಾಡಿ ಚಾರ್ಜ್ ಹಾಕಕ್ಕೆ ಇಲ್ಲೊಂದು ಬೋರ್ಡ್ ಮಾಡ್ಯಾನ ಮೇವು ಕರಿಯಾಕ ಪ್ಯಾನ್ ಹಚ್ಚಾಕ ಒಂದು ಲೈಟ 4 ಲೈಟ 4 ಫ್ಯಾನ್ ಕುಣ್ಸ್ಯಾನ ಮತ್ತು ಅಲ್ಲೊಂದು ಬೋರ್ಡ್ ಮಾಡ್ಯಾನ ಮೇನಲ್ಲಿ ಡಿ ಪಿ ಕೊಟ್ಟಾನ ಏನೋ ಪ್ರಾಬ್ಲಮ್ ಆದ್ರೆ ಅಲ್ಲೇ ಆಗ್ಬೇಕತ್ತೆ ಏನೋ ನೋಡ್ರಿ ಹಾಂ ಇವನ್ ತಲೆ ಒಂದೈತಿ ಒಳಗೆ 12 ಗದಳ್ದಾವು ಥ್ಯಾಂಕ್ ಯು. ಇವತ್ತು ನಮ್ಮ ದನಸಡ್ಡಿಗೆ ಪೈಪ್ಲೈನ್ ಮಾಡಕತ್ತೀವಿ. ನಮ್ಮ ಪಂಬ್ಲಿಂಗ್ ಮೇಸ್ತ್ರಿ ಸಿದ್ದು ಭಾಗ್ಯವಾಡ ಬಂದಾರ. ಇವತ್ತು ಯಾವ ಥರ ಮಾಡಕತ್ತೀವಿ ಅಂದ್ರೆ ದನಗಳು ನಿಂತಲ್ಲಿ ನೀರು ಕುಡಿಬೇಕು ರೀ. ವಾಲ್ ಸಿಸ್ಟಮ್ಗಳು ಮಾಡಿದ್ದೀವಿ. ಟೋಟಲ್ ಈ ಥರ 20 ನಳಗಳು ಕುಣಿಸಿದ್ದೀವಿ. ಈ ವಾಲ್ ಚಾಲೂ ಮಾಡಿದ್ರೆ ಬಂದ್ ಮಾಡಿದ್ರೆ ನೀರು ಹೊರಗೆ ಹೋಗೋದು ಮಾಡ್ತಾವೆ. ಈ ಥರ ಪ್ಲ್ಯಾನ್ ಇಟ್ಟಿವಿ. ಇಲ್ಲಿಂದ ಅಲ್ಲಿವರೆಗೂ ಪೈಪ್ಲೈನ್ ಮಾಡಬೇಕು. ಟೋಟಲ್ 20 ನಳ ಕುಂದಿರ್ತಾವೆ. ಮೊನ್ನೆ ಇದು ಲೈಟ್ ಫಿಟ್ಟಿಂಗ್ ಮಾಡಿದಂತಾನ ಮೇಸ್ತ್ರಿನೇ ಈ ಕೆಲಸ ಮಾಡತ್ತಾರ. ನೋಡ್ಬೇಕು ಕಡೆ ನೋಡಿ ಕಡೆ
ನಂದು ಒಂದು ಭಾಳ ದಿನದ ಕನಸಿತ್ತು, ಇದೇ ಥರ ಸಡ್ ರೆಡಿ ಮಾಡಬೇಕು, ಇದೇ ಥರ ದನಗಳು ಕಟ್ಟಬೇಕು, ಇದೇ ಥರ ದನಗಳಿಗೆಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು. ಆ ಕನಸು ಇವತ್ತು ನಿಮ್ಮ ಆಶೀರ್ವಾದದಿಂದ ನೆರವೇರಿತು. ಭಾಳ ತಲೆ ಕೆಡ್ಸ್ಕೊಂಡಿದ್ದೆ ಈ ಥರ ಸಡ್ ಮಾಡಲೇಬೇಕಂತೇಳಿ. ಆನ್ಲೈನ್ ಒಳಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಬೇರೆಯವ್ರು ಮಾಡಿದ್ದು ನೋಡಿದೆ. ಅದೇ ಥರ ನಾವು ಇವತ್ತು ಮಾಡಿದ್ದೀವಿ. ದನಗಳು ನಿಂತಲ್ಲಿ ನೀರು ಕುಡಿಬೇಕು, ಮೇವಿನ ವ್ಯವಸ್ಥೆ ಮತ್ತು ಹೋಗಿ ಬರೋ ವ್ಯವಸ್ಥೆ ಪ್ರತಿಯೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ದೀವಿ. ಖುಷಿ ಆಯ್ತು, ಯಾಕಂದ್ರೆ ಭಾಳ ದಿವಸ ಕನಸಲ್ಲ, ಏನೋ ಒಂದು ಸಾಧಿಸ್ಬೇಕು ಅನ್ನೋ ಆಸೆ ಇತ್ತು. ಒಂದು ಸಾಧಿಸಿದ ಧನ್ಯವಾದಗಳು.